forever on fire. ಒಂದು ಕಡೆ ಜೋರಾಗಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಜಟಾಪಟಿ ನಡೀತಾ ಇದೆ. ಇದರ ಮಧ್ಯೆನೇ ಹೈಕಮಾಂಡ್ ಲೆವೆಲ್ನಲ್ಲಿ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಹೇಗಾದರೂ ಮಾಡಿ ಬೀಳಿಸಬೇಕು ಅಂತ ಹೇಳಿ ದೇವೇಗೌಡರು ಟಂಕ ಕಟ್ಟಿ ನಿಂತ್ಕೊಂಡಿದ್ದಾರಾ? ದೇವೇಗೌಡರು ಇದರ ಬಗ್ಗೆ ಮೀಟಿಂಗನ್ನು ಮಾಡ್ಕೊಂಡಿದ್ದಾರಾ? ದೇವೇಗೌಡರಿಗೆ ಈ ಒಂದು ವಿಚಾರಕ್ಕೆ ಯಾಕೆ ಕಾರಣ ಇರಬಹುದು ಅಂತ ಹೇಳಿದ್ರೆ, ಒಂದು ಕಾಲದ ಶಿಷ್ಯನೇ ಸಿದ್ದರಾಮಯ್ಯನವರು ಕೂಡ. ಆದರೆ ದೇವೇಗೌಡರು ನನ್ನನ್ನು CM ಮಾಡಲಿಲ್ಲ, ನನಗೆ ಮೋಸ ಮಾಡಿಬಿಟ್ರು, ಅವರ ಮಗನ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅನ್ನೋ ಒಂದು ಆಕ್ರೋಶದ ಆಚೆಗೂ ಆಕ್ರೋಶದ ಕಾರಣಕ್ಕೂ ಸಿದ್ದರಾಮಯ್ಯನವರು ಏನು ಮಾಡಿದ್ರು, JDS ಬಿಟ್ಟರು, ಆಮೇಲೆ ಬಂದು ಕಾಂಗ್ರೆಸ್ಸನ್ನು ಸೇರಿಕೊಂಡ್ರು. ದೇವೇಗೌಡರಿಗೆ ಇರಬಹುದಾದ ಸಿಟ್ಟೇನು ಅಂತ ಹೇಳಿದ್ರೆ, ನನ್ನ ಮಗ CM ಆದಾಗ, ತೀರಾ ರೀಸೆಂಟಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಅವ್ರ ಕಡೆ ಹುಡುಗರನ್ನೇ ಬಿಟ್ಟು ಸರ್ಕಾರವನ್ನು ಅಲ್ಪಮತಕ್ಕೆ ಕುಸಿಯುವಂತೆ ಮಾಡಿ ಮಗನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸ್ಬಿಟ್ರು ಅಂತ. ಹಾಗಾದರೆ ನಾನೀಗ ನನ್ನ ಟರ್ನ್ ಅಲ್ವಾ ಇವಾಗ, ನಾನೀಗ ನಿನ್ನನ್ನು ಬೀಳಿಸ್ಬಿಡ್ತೀನಿ ಅಂತ ಏನಾದರೂ ಜಿದ್ದಿಗೆ ಬಿದ್ದಿದ್ದಾರಾ ದೇವೇಗೌಡರು ಅಂತ. ಒಂದೇ ಒಂದು ಫೋಟೋ ಇದೀಗ ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿದಂತೆ ಕಾಣಿಸ್ತಾ ಇದೆ. ಒಂದು ಫೋಟೋ CLP ಸಭೆಯಲ್ಲಿ ಸಿದ್ದರಾಮಯ್ಯನವರು ತೋಡಿಕೊಂಡಿರ್ತಕ್ಕಂಥ ಆತಂಕ ಏನು? ಸಾಮಾನ್ಯವಾಗಿ ಈ CLP ಮೀಟಿಂಗ್ಗಳಾದಾಗ ಏನು ನಡೀತು ಅಂತ ಆಚೆ ಗೊತ್ತಾಗೋದು ಕಡಿಮೆ. ಇಲ್ಲೇನಾಗಿದೆ ಅಂದರೆ, ಒಂದು ಆತಂಕವನ್ನು ತೋಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇವರೇನು ಬೇಕಾದರೂ ಮಾಡ್ತಾರೆ ಇವರು. ಬರೀ ಕುಮಾರಸ್ವಾಮಿಯವರೇ ಆಗಿದ್ದಿದ್ದರೆ, ಕುಮಾರಸ್ವಾಮಿಯವರ ಪಟ್ಟುಗಳಿರ್ತಾವಲ್ಲ, ಈ ಕುಸ್ತಿಯಲ್ಲಿ ಪಟ್ಟುಗಳು ಅಂತ ಬಳಸ್ತಾರೆ. ಆ ಪಟ್ಟುಗಳು ಯಾರು ಪೈಲ್ವಾನರು ಯಾವ ಥರ ಪಟ್ಟು ಹಾಕ್ತಾರೆ, ಯಾವ ಥರ ಬಿಡಿಸ್ಕೊಳ್ಬೇಕು ಅಂತ ಕುಸ್ತಿ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಸಾಮು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ. ಕುಮಾರಸ್ವಾಮಿಯವರ ಪಟ್ಟ ಆದರೆ ಸಿದ್ದರಾಮಯ್ಯನವರು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇರ್ತಿರಲಿಲ್ಲ ಅಂತ ಕಾಣುತ್ತೆ. ಆದರೆ ದೇವೇಗೌಡರೇ ಅಖಾಡಕ್ಕೆ ಇಳಿದು ಬಿಡ್ತಾರಲ್ಲ, ದೇವೇಗೌಡರ ರಾಜಕೀಯ ಪಟ್ಟುಗಳಿದೆಯಲ್ಲ, ಅದನ್ನು ಬರೀ ಸಿದ್ದರಾಮಯ್ಯನವರಲ್ಲ, ಕರ್ನಾಟಕದ, ರಾಜ್ಯದ, ದೇಶದ ಯಾವುದೇ ರಾಜಕಾರಣಿ ಕೂಡ ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಯು ಕೆನಾಟ್ ನೆಗ್ಲೆಕ್ಟ್ ದೇವೇಗೌಡರ ಪ್ಲಾನ್ನ. ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರಲ್ಲ, ಇದು ಸಿದ್ದರಾಮಯ್ಯವರ ಚಿಂತೆಗೆ ಕಾರಣ ಆಗಿದ್ದಂತೆ. ಏನು ಮಾಡ್ತಿದ್ದಾರೆ ಹಾಗಾದರೆ ದೇವೇಗೌಡರು? ಈ ಸರ್ಕಾರವನ್ನು ಬೀಳಿಸೋದು ಅಂದರೆ ಹೇಗೆ? ಸರ್ಕಾರವನ್ನೇ ಕೆಡವಬೇಕು ಅಂತ ಇದೆಯಾ, ಇಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಸಾಕು ಅಂತ ಏನಾದರೂ ಇದೆಯಾ ದೇವೇಗೌಡರಿಗೆ ಅಂತ ನೋಡಿದಾಗ, ದೇವೇಗೌಡರನ್ನು, ಅವರ ರಾಜಕೀಯ ನಡೆಗಳನ್ನು, ಅವರ ಚದುರಂಗದ ಆಟಗಳನ್ನು, ಅವರು ನಡೆಸ್ತಕ್ಕಂಥ ಮೂವ್ ಇರುತ್ತಲ್ಲ, ಅವರ ನಡೆಗಳಿರ್ತಾವಲ್ವ, ತುಂಬ ಹತ್ತಿರದಿಂದ ಸಿದ್ದರಾಮಯ್ಯನವರು ಅವರ ಪಟ್ಟುಗಳನ್ನು ಬಲ್ಲರು, ಅದನ್ನು ಗಮನಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಆ ಒಂದು ಅವ್ಯಕ್ತ ಭಯ ಅಂತೂ ಇದ್ದೇ ಇದೆ. ಅದು CLP ಸಭೆಯಲ್ಲಿ ವ್ಯಕ್ತ ಕೂಡ ಆಗಿಬಿಟ್ಟಿದೆ. ಒಂದು ಆತಂಕವನ್ನು ಹೇಳ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. JDS ಅಕ್ರಮಗಳನ್ನು, ಯಾವೆಲ್ಲ ಅಕ್ರಮಗಳನ್ನು ಇವರು ಮಾಡಿದ್ದಾರೋ ಎಲ್ಲವನ್ನು ಆಚೆ ತಂದು ಇಡೀ ನೀವು. ಇನ್ನು ಮೇಲೆ ನೀವು ಯಾರು ಕೂಡ ಸುಮ್ಮನಿರಕೂಡದು. ಯಾವಾಗ ನೋಡಿ, ಈ ಒಂದು ಫೋಟೋ ಇದೆಯಲ್ಲ, ಅಮಿತ್ ಶಾ ಅವರನ್ನು ಏನಕ್ಕೆ ದೇವೇಗೌಡರು ಮೀಟ್ ಮಾಡಿದ್ರು ಅಂತ, ಇದು ತರನಲ್ಲಿ ಒಂದು ಹುಳು ಥರ ಕೊರೆಯೋಕ್ಕೆ ಶುರು ಮಾಡಿಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ಏನಕ್ಕೆ ಮೀಟ್ ಮಾಡಿದರು? ಸುಮ್ಮನೆ ಅಂತೂ ಹೋಗಿ ದೇವೇಗೌಡರು ಆ ಥರ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಲ್ಲ, ಇಲ್ಲೇನೋ ಸಂಚು ನಡೀತಾ ಇದೆ ಅಲ್ಲ, ಆ ಥರ ಅವ್ರು ಮೀಟ್ ಮಾಡಿದ್ದಕ್ಕೂ ಇಲ್ಲಿ ಬಂದು ರಾಜ್ಯಪಾಲರು ಮುಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಲಿಕ್ಕೂ ಆಲ್ಮೋಸ್ಟು ಅದಾದ ನಂತರದ ಬೆಳವಣಿಗೆಗಳಲ್ವೇ ಇವೆಲ್ಲವೂ ಕೂಡ. ಸೊ ನಾವಿನ್ನು ಕೇರ್ಫುಲ್ಲಾಗಿರಬೇಕು. ಇದು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಯುದ್ಧ ಭೂಮಿಯಲ್ಲಿ, ಅಟ್ಯಾಕ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವ ಅತ್ಯಂತ ಶ್ರೇಷ್ಠ ವಿಧಾನ ಯಾವುದು ಅಂದರೆ, ನಾವೇ ದಾಳಿಗಿಳಿದು ಬಿಡಬೇಕು ಅಂತ. ನಾವೇ ದಾಳಿ ಮಾಡಿಬಿಟ್ಟಾಗ ಎದುರಾಳಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿಬಿಡುತ್ತೆ. ಆ ಅಟ್ಯಾಕ್ಗೆ ನೀವು ರೆಡಿಯಾಗಿ ಅಂಥೇಳಿ ಸಿದ್ದರಾಮಯ್ಯನವರು ಶಾಸಕರಿಗೆ ಕರೆ ಕೊಟ್ಟಿದ್ದಾರೆ. ಯಾವಾಗ ನಾವೇ ದಾಳಿಗೆ ಇಳಿದು ಬಿಡ್ತೀವೋ JDSನ ಮೇಲೆ, ಅವರ ಅಕ್ರಮಗಳನ್ನು ಆಚೆ ತೆಗೆಯೋಕ್ಕೆ ಶುರು ಮಾಡ್ತೀವೋ, ಅವರು ಅಕ್ರಮಗಳನ್ನು ಹೇಗಪ್ಪ ನಿಭಾಯಿಸ್ಕೊಳ್ಳೋದಿದನ್ನು ಅಂತ ಅದರಲ್ಲಿ ಬ್ಯುಸಿಯಾಗಿಬಿಡ್ತಾರೆ. ಆಗ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಅವ್ರಿಗೆ ಅವಕಾಶನೇ ಇರಲ್ಲ. ಸೊ ಅಟ್ಯಾಕ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ. JDS ಅಕ್ರಮನ ಮೊದಲು ಆಚೆ ಇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹಾಗಾದರೆ ಏನು ಹೇಳಿದ್ರು CLP ಮೀಟಿಂಗ್ನಲ್ಲಿ ಎಲ್ಲ ಶಾಸಕರನ್ನ ಕರೆದು ಅಂತ ನೋಡಿದ್ರೆ, ಅಮಿತ್ ಶಾ ಅವ್ರಿಗೆ ಏನು ವಚನವನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೋ, ಅಥವಾ ಅಮಿತ್ ಶಾ ಅವ್ರಿಗೆ ದೇವೇಗೌಡರು ಹೇಳಿದ್ದಾರೋ, ಆ ಒಂದು ವಿಚಾರ ಇಟ್ಕೊಂಡೇ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದೀಗ ಷಡ್ಯಂತ್ರ ನಡೀತಾ ಇದೆ. ವಿಪಕ್ಷಗಳ ಪ್ರಯತ್ನ ಯಾವುದೇ ಕಾರಣಕ್ಕೂ ಫಲಿಸುವುದಿಲ್ಲ. ಯಾಕಂದರೆ ವಾಲ್ಮೀಕಿ ಕೇಸಾಗಲಿ, ಮುಡಾ ಕೇಸಾಗಲಿ, ನನ್ನ ಪಾತ್ರ ಏನಪ್ಪ ಇದೆ ಇದರಲ್ಲಿ? ವಾಲ್ಮೀಕಿ ಅಂತಾರೆ, ಆದರೆ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಮುಡಾ ಕೇಸಲ್ಲಿ ಎಲ್ಲೂ ನನ್ನ ಹೆಸರೇ ಇಲ್ಲ. ಹೆಂಡತಿ ಮಾಡಿಬಿಟ್ರು, ಮಗ ಮಾಡಿಬಿಟ್ಟ, ಹೆಂಡತಿ ಸಹೋದರ, ಇದೆಲ್ಲ ಮಾತಾಡ್ತಾರಲ್ಲ, ಯಾರು ಬೇಕಾದ್ರೂ ವಿಚಾರಣೆ ಮಾಡಿಕೊಳ್ಳಿ ಇವರು. ನಂದಂತೂ ಯಾವ ಪತ್ರನೂ ಇಲ್ಲ ಇದರಲ್ಲಿ. ಪ್ರಕರಣದಲ್ಲಿ ಏನಾದರೂ ಮಾಡಿ ನನ್ನನ್ನು ಸೇರಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಇವರು. ನನ್ನ ಬಾಮೈದಾನೂ ಸೇರಿದಂತೆ ಕುಟುಂಬದವರ ಯಾರದ್ದೇ ಹಸ್ತಕ್ಷೇಪ ಇಲ್ಲ. ಮುಡಾದ ನಿಯಮ ಏನಿದೆಯೋ, ಅವರ ಸೂತ್ರ ಏನಿದೆಯೋ ಅದರ ಪ್ರಕಾರನೇ ಸೈಟ್ ಹಂಚಿಕೆ ಆಗಿದೆ. ಈ ವಿಚಾರಕ್ಕೆ ನನ್ನನ್ನು ಅಂಟಾಗ್ತಾ ಇದ್ದಾರೆ ಇವಾಗ. ಇದು ಬೇಡ. ಹಾಗಾಗಿ
ನಮ್ಮ ಕುಟುಂಬದ ಯಾವ ಹಸ್ತಕ್ಷೇಪ ಇಲ್ಲ ಇಲ್ಲಿ. ಆದರೂ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿಕೊಂಡು ನನಗೆ ಉತ್ತರ ಕೊಡೋಕ್ಕೂ ಬಿಡದೆ ನಾನು ಉತ್ತರ ಕೊಡೋಕ್ಕೆ ನಿಂತ್ಕೊಂಡಾಗೆಲ್ಲ ಗಲಾಟೆ ಮಾಡಿಬಿಟ್ರಿ ಇವರು. ಉದ್ದೇಶ ಏನು? ಓಹೋ ದೊಡ್ಡ ಕೋಲಾಹಲ ಆಗೋಯ್ತು ಅಧಿವೇಶನದಲ್ಲಿ ಅಂತ. ಉತ್ತರ ಕೊಡೋಕ್ಕೆ ನಾನು ಉತ್ತರ ಕೊಡೋಕ್ಕೆ ನಿಂತಾಗ ಕೇಳೋ ತಾಳ್ಮೆ ಇರಬೇಕಾಗಿತ್ತು ಇವರಿಗೆ. ಜೋರಾಗಿ ಪಾದಯಾತ್ರೆ ಮಾಡಿದ್ರು, ಅದೂ ಫಲಿಸಲಿಲ್ಲ. ಇವೆಲ್ಲವೂ ಕೂಡ ಸದನದಲ್ಲೂ ಏನೂ ಆಗಲಿಲ್ಲ, ಪಾದಯಾತ್ರೆಯಲ್ಲೂ ಏನೂ ಆಗಲಿಲ್ಲ. ಇದು ಫಲಿಸ್ತಾ ಇದ್ದಾಗ ರಾಜ್ಯಪಾಲರನ್ನ ಮುಂದೆ ಇಟ್ಕೊಂಡ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸ್ಬಿಟ್ರು. ಪ್ರತಿಪಕ್ಷಗಳ ಷಡ್ಯಂತ್ರಗಳಿಗೆ ಕಾನೂನು ಹೋರಾಟದ ಮೂಲಕವಾಗಿ ಒಂದು ಕಡೆ ಉತ್ತರ ಕೊಡ್ತೀನಿ, ಜೊತೆಗೆ JDS ಅಕ್ರಮಗಳು ಏನೇ ಇದ್ದರೂ ಕೂಡ ಎಲ್ಲ ಆಚೆ ತಂದಿಡಿ, ರಾಜಕೀಯವಾಗಿಯೂ ಕೂಡ ನಾವು ಉತ್ತರ ಕೊಡುವಂಥ ಸಮಯ ಬಂದಿದೆ ಅಂಥೇಳಿ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಸರ್ಕಾರ ಬೀಳಿಸೋ ವಿಚಾರ ಬಂತಲ್ಲ, ಇದು ಇನ್ನೊಂದು ಭಾಗ. ಇದು ಮುಖ್ಯಮಂತ್ರಿ ಮಾತಾಡೋದು ಒಂದು ಕಡೆ, ಸರ್ಕಾರ ಬೀಳಿಸೋದು ಅಂತ ಬಂದಾಗ ನೋಡಿ, 136+2 ಪಕ್ಷೇತರರಿದ್ದಾರಲ್ಲ, ಜೊತೆಗೆ ಇಬ್ಬರು BJP ಶಾಸಕರ ಬೆಂಬಲ ಕೂಡ ಇವ್ರಿಗಿದೆ. ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ. ಇಬ್ಬರು BJP ಶಾಸಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಂದು ಹೆಬ್ಬಾರವರು, ಈ ಕಡೆ ಸೋಮಶೇಖರ್ ಅವರು ಇದ್ದಾರೆ. ಇಬ್ಬರು ಪಕ್ಷೇತರರು ಇದ್ದಾರೆ, ದರ್ಶನ್ ಪುಟ್ಟಣಯ್ಯ ಇನ್ನೊಬ್ಬರು. 136 ಜನ ಶಾಸಕರು. ಇಷ್ಟು ಎಲ್ಲ ಸೇರಿಕೊಂಡ್ರೆ 140 ಶಾಸಕರ ಸಪೋರ್ಟ್ ಇದೆ ಈ ಸರ್ಕಾರಕ್ಕೆ. ಕೇವಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಟ್ರೆ ಸಾಲಲ್ಲ, ಮತ್ತೊಬ್ಬರು ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಏನು ಲಾಭ ಬಂತು ಅವಾಗ? ಸರ್ಕಾರ ಅವ್ರದ್ದೇ ಇರುತ್ತಲ್ಲ, ಅವರೇ ಬಲಿಷ್ಠವಾಗ್ತಾ ಹೋಗ್ತಾರೆ, ನಮ್ಮನ್ನು ಆಮೇಲೆ ಕತೆ ಮುಗಿಸ್ತಾರೆ. ಈ ಸರ್ಕಾರನೇ ಕೆಡವಬೇಕು. ಕಾಂಗ್ರೆಸ್ ಸರ್ಕಾರನೇ ಇರುತ್ತಲ್ಲ ಆವಾಗಲೂ ಕೂಡ, ಸಿದ್ದರಾಮಯ್ಯ ಹೇಳಿತಾರೆ XYZ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಮತ್ತೆ ಲಾಭ ಇಲ್ಲ ಇದರಿಂದ. ಸರ್ಕಾರನೇ ಕೆಡವಬೇಕು ಅಂದರೆ 3/2 ಭಾಗ ಅಂದರೆ ಹತ್ತಿರ 80 ಶಾಸಕರು ಪಾರ್ಟಿನೇ ಬಿಡಬೇಕು. ಪಾರ್ಟಿನೇ. ಇದು ಏನಕ್ಕೆ ಅಂದರೆ ಇದು ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಾರಾದರೂ ಒಬ್ಬ ಶಾಸಕ ಹಾಗೆ ಹೋಗ್ಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಟ್ರ್ಯಾಕ್ಟ್ ಆಗಿ ಆ ವ್ಯಕ್ತಿ 6 ವರ್ಷಗಳ ಕಾಲ, ಅದು ಪ್ರೂವ್ ಆದರೆ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಿಷೇಧ ಮಾಡಿಬಿಡ್ತಾರೆ, ಅನರ್ಹ ಮಾಡಿಬಿಡ್ತಾರೆ ಅವನ್ನ. ಪಕ್ಷಾಂತರ ನಿಷೇಧ ಕಾಯ್ದೆ ರೂಲನ್ನು ನಾವು ಅದರಲ್ಲಿರ್ತಕ್ಕಂಥ ಲೂಪ್ ಹೋಲ್ ಏನು ಅಂದರೆ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಆ ಪಾರ್ಟಿಯಲ್ಲಿರ್ತಕ್ಕಂಥ ಟೋಟಲ್ 3 ಭಾಗ ಅಂತ ಕನ್ಸಿಡರ್ ಮಾಡಿದ್ರೆ, ಆ 3 ಗುಂಪನ್ನು ಮಾಡಿದ್ರೆ 3ರಲ್ಲಿ 2 ಭಾಗ, 3 ಜನ ಇದ್ದರೆ ಇಬ್ಬರು ಒಂದು ಕಡೆ ಹೊರಟುಬಿಟ್ರು. 30 ಜನ ಶಾಸಕರಿದ್ದರೆ 20 ಜನ ಶಾಸಕರು ಒಂದು ಕಡೆ ಹೊರಟುಬಿಟ್ರು. 60 ಜನ ಇದ್ದರೆ 40 ಜನ ಒಂದು ಕಡೆ ಹೊರಟುಬಿಟ್ರು ಬೇರೆ ಕಡೆ. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಗೂ ಅದಕ್ಕೂ ಸಂಬಂಧನೇ ಬರಲ್ಲ, ಹೋಗಬಹುದು ಅಂತ ಆಗ್ಬಿಡುತ್ತೆ. ಸೊ ಈ ಸೂತ್ರದ ಪ್ರಕಾರ ಹೋದಾಗ ಏನಾಗುತ್ತೆ, 80 ಶಾಸಕರು ಕಾಂಗ್ರೆಸ್ನಿಂದ ನನಗೆ ಈ ಪಾರ್ಟಿ ಬೇಡ ಅಂತೇಳಿ ಬಿಟ್ಬಿಡ್ಬೇಕು. ಮಹಾರಾಷ್ಟ್ರದಲ್ಲಾದಂತೆ ಕಾಂಗ್ರೆಸ್ ಪಾರ್ಟಿಯನ್ನು ಛಿದ್ರ ಮಾಡಿಬಿಡ್ಬೇಕೀಗ, ಹೊಡೆದು ಬಿಟ್ಟೇ ಹೋಗ್ಬೇಕು ನಾವಿಲ್ಲಿ. 80 ಶಾಸಕರು ಕಾಂಗ್ರೆಸ್ ಬಿಟ್ಟು ಹೊರಬಂದ ಮೇಲೆ ಅವರಿಗೆ BJP ಸಪೋರ್ಟ್ ಮಾಡಬೇಕು. ಆನಂತರ JDS ಕೂಡ ಸಪೋರ್ಟ್ ಸಿಗುತ್ತೆ. ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದುಕೊಂಡರೆ ಈ ಅಸ್ತ್ರ ನಾವು ಪ್ರಯೋಗ ಮಾಡಬಹುದು. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಮೊದಲಗಡೆ ನಾವು ಇಳಿಸಿಬಿಟ್ರೆ ಅದಾಗ್ತಿದ್ದಂತೆ ಅಲ್ಲಿ ಗೊಂದಲ ಕ್ರಿಯೇಟ್ ಆಗುತ್ತಲ್ಲ, ಈ ಗೊಂದಲದ ನಡುವೆ 80 ಜನ ಶಾಸಕರನ್ನ ಅಲ್ಲಿಂದ ಎತ್ತಿಬಿಡ್ಬೇಕು ನಾವು ಅಂತ. ಇಲ್ಲದೇ ಇದ್ದರೆ 55ರಿಂದ 60 ಕೈ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಡ್ಬೇಕು. ನೋಡಿ, 2 ಭಾಗ ಆಯ್ತಪ್ಪ, ನಾವು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ, 3/2 ಭಾಗದಷ್ಟು ಎದ್ದು ಬರ್ತಾ ಇದ್ದೀವಿ, ನಾವು ಹೊಸ ಸರ್ಕಾರ ಮಾಡೋಣ, ನನಗೆ ಆ ಮಂತ್ರಿ ಕೊಡಿ, ಈ ಮಂತ್ರಿ ಕೊಡಿ. ಗೊತ್ತಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ಹೇಳಿ, ಏಕನಾಥ್ ಶಿಂದೆ ಮಾಡಲ್ಲು ಅದೇ ಥರ ಅಲ್ಲಾಗ್ಬಿಡುತ್ತೆ. ಶಿವಸೇನೆ ಡಿವೈಡ್ ಆಯಿತು, ಒಂದಷ್ಟು ಜನ ಬಂದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿಬಿಟ್ರು. ಇಲ್ಲದೇ ಇದ್ರೆ ಏನು ಮಾಡಬೇಕು? ಕನಿಷ್ಠ ಪಕ್ಷ 55ರಿಂದ 60 ಜನ ಶಾಸಕರು ಚುನಾವಣೆಗೆ ಗೆದ್ಕೊಂಡು ಬಂದಿದ್ದಾರಲ್ಲ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಾಗ್ಬಿಟ್ಟಾಗ ವಿಧಾನಸಭೆಯಲ್ಲಿ ಅವಾಗೇನಾಗುತ್ತೆ, ಕಾಂಗ್ರೆಸ್ ಶಾಸಕರ ಸಂಖ್ಯೆ 80ಕ್ಕೆ ಇಳಿದು ಬಿಡುತ್ತೆ. ಆಗ ವಿಧಾನಸಭೆಯ ಬಲಾಬಲ ಟೋಟಲ್ ಆಗಿ, ಅಂದರೆ ಟೋಟಲ್ ಬಲವೇ ವಿಧಾನಸಭೆಯದು 164ಕ್ಕೆ ಇಳಿದು ಬಿಡುತ್ತಾಗ. 164ಕ್ಕೆ ಅದು ಇಳಿದಾಗ BJP 66 + JDS 19, ಇವರಿಬ್ಬರೂ ಸೇರಿಕೊಂಡ್ರೆ ಏನಾಗುತ್ತೆ, 85 ಜನ ಆಗ್ತಾರೆ. ಆಗ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ BJP JDS ಮೈತ್ರಿ ಸರ್ಕಾರ ರಚನೆ ಮಾಡಬಹುದು. ನಂತರ ರಾಜೀನಾಮೆ ಕೊಡ್ತಕ್ಕಂಥ 60 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ. ಅದರಲ್ಲಿ 40ರಿಂದ 45 ಸ್ಥಾನಗಳಲ್ಲಿ ಮೈತ್ರಿ ಪಕ್ಷಗಳಿಗೆ ಗೆದ್ಕೊಂಡ್ಬಿಟ್ರೆ ಆಗ ನಮ್ಮದು ಬಲಿಷ್ಠ ಸರ್ಕಾರ ಆಗಿಬಿಡುತ್ತೆ ಅಂತ ಒಂದು ಪ್ಲ್ಯಾನ್ ನಡೆದಿದೆಯಂತೆ. ಇನ್ನೊಂದು ಕಡೆ ಇದೇ ದೇವೇಗೌಡರಿಗೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಯಾಕೆ? ಮುಡಾ ವಾಲ್ಮೀಕಿ ಕೇಸ್ನಲ್ಲಿ BJPಗಿಂತ JDSನದ್ದೇ ಕೈವಾಡ ಜಾಸ್ತಿ ಅಂತ ಹೇಳ್ತಾರೆ. BJPಯವ್ರ ಹೋರಾಟಕ್ಕಿಂತ JDSನವ್ರು ಫೈಟ್ ಮಾಡ್ತಿರೋದೇ ಜಾಸ್ತಿ ಇಲ್ಲಿ ಅಂತ. 30 ವರ್ಷಗಳ ಹಗೆತನದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಅರಿವು ಇದೆ, ಏನು ಅರಿವಿಲ್ಲದೆ ಏನಿಲ್ಲ. ದೇವೇಗೌಡರನ್ನ ತುಂಬ ಹತ್ತಿರದಿಂದ ಸಿದ್ದರಾಮಯ್ಯನವರು ಬಲ್ಲರು. ರಾಮಕೃಷ್ಣ ಹೆಗಡೆ ಅವರನ್ನು ಕೂಡ ದೇವೇಗೌಡರು ಬಲಿಪಶು ಮಾಡಿದಾಗ ಸಿದ್ದರಾಮಯ್ಯನವರೇ ಐ ವಿಟ್ನೆಸ್, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ, ಪ್ರತ್ಯಕ್ಷ ದರ್ಶಿ. SR ಬೊಮ್ಮಾಯಿ CM ಆಗಿದ್ದಾಗಲೂ ಕೂಡ ಗೌಡ್ರ ತೆರೆಮರೆ ಆಟ ನೋಡಿರ್ತಕ್ಕಂಥ ಸಿದ್ದು, ಅದರ ಬಗ್ಗೆ ಅರಿವಿದೆ ಅವ್ರಿಗೂ ಕೂಡ. ದೇವೇಗೌಡರಿಗೆ ಇರತಕ್ಕಂಥ ಅಪರಿಮಿತ ಸಂವಿಧಾನಿಕ ಜ್ಞಾನ ಇದೆಯಲ್ಲ, ಇದನ್ನು ಯಾರೂ ಅಲ್ಲಗಳಿಯೋಕ್ಕಾಗಲ್ಲ. 24x
ಈ ಈ ದೇಶದಲ್ಲಿ ರಾಜಕಾರಣದ ಬಗ್ಗೆನೇ ಚಿಂತಿಸುತ್ತಿರುವ ಒಬ್ಬ ರಾಜಕಾರಣಿ ಯಾರು ಅಂದರೆ ಅದು ನಿಸ್ಸಂಶಯವಾಗಿ ನಿರ್ವಿವಾದವಾಗಿ ಲಿಖಿತವಾಗಿ ಅಲಿಖಿತವಾಗಿ ದೇವೇಗೌಡರೇ. ಸೊ ಹಾಗಾಗಿ ಅವ್ರ ನಡೆ ಬಗ್ಗೆ ಎಂಥ ರಾಜಕಾರಣಿ ಇರಲಿ, ಎಂಥ ಮುಖ್ಯಮಂತ್ರಿ ಇರಲಿ, ಒಂದು ಭಯ ಅಂತೂ ಇರಲೇಬೇಕು. ಯಾವುದು ಶಾಸಕರ ಅನರ್ಹತೆ ಕೇಸ್ ಆಯ್ತಲ್ಲ, ಮಧ್ಯರಾತ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿಸ್ಬಿಟ್ಟಿದ್ರು ದೇವೇಗೌಡರು. ಇದು ವಿಚಾರಣೆ ಆಗಲೇಬೇಕು ಸ್ವಾಮಿ ಅಂತೇಳಿ ರಾಜ್ಯಪಾಲರು, ರಾಷ್ಟ್ರಪತಿಗಳ ವಿವೇಚನಾಧಿಕಾರದ ಬಗ್ಗೆ ಕೂಡ ದೇವೇಗೌಡರಿಗೆ ಅಪರಿಮಿತ ಮಾಹಿತಿ ಇದೆ. ಸಿದ್ದರಾಮಯ್ಯನವ್ರನ್ನೇನಾದರೂ ಜೈಲಿಗೆ ಕಳಿಸ್ಬಿಟ್ರೆ ಕಾಂಗ್ರೆಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈ ಟೈಮ್ ನೋಡಿಕೊಂಡು ಶಾಸಕರ ರಾಜೀನಾಮೆಯೋ ಶಾಸಕರ ಪಕ್ಷಾಂತರವೋ ಇದೊಂದು ಆಗಿಬಿಟ್ಟಾಗ ಆರಾಮಾಗಿ ಸರ್ಕಾರ ಮಾಡ್ಬೋದು ಅಂತ. ಸಿದ್ದರಾಮಯ್ಯ ಪರಮಾಪ್ತರ ಹಾಗೂ DK ಮಧ್ಯೆ ಶೀತಲ ಯುದ್ಧ ನಡೆದು ಬಿಡುತ್ತೆ. ದೇವೇಗೌಡರಿಗೆ ಸರ್ಕಾರ ಬೀಳಿಸ್ತಕ್ಕಂಥ ಯಾವುದೇ ಉದ್ದೇಶ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಬಾರ್ದು, ಸಿದ್ದರಾಮಯ್ಯನವರು ಜೈಲಿಗೆ ಹೋಗಬೇಕು, ಕಾಂಗ್ರೆಸ್ನಲ್ಲಿ ಕಚ್ಚಾಟ ಶುರು ಆಗಬೇಕು ಅಂತ ಒಂದು ಪ್ಲಾನ್ ಕೂಡ ಇರಬಹುದು. DK ಶಿವಕುಮಾರ್ ಏನಾದರೂ CM ಆದರೂ ಕೂಡ ದುರಂತ ನಾಯಕ ಆಗಬೇಕು, ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನು ಹೊಡೆಯುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ಆತಂಕವನ್ನು ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ.